ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರವಿಕಿರಣ್ ಟೂರ್ಸ್. ಜುಲೈ 22ನೇ ತಾರೀಕು ಬ್ಯಾಚ್ ಬಂದಿರತಕ್ಕಂಥ ಕಸ್ಟಮರ್ ಫೀಡ್ಬ್ಯಾಕ್ ಮತ್ತು ಫೋಟೋಸ್ ವೀಡಿಯೋಸ್ನ ಈ ವಿಡಿಯೋದಲ್ಲಿ ನಾವು ನೋಡ್ಬೋದು. ನೆಕ್ಸ್ಟು ಬುಕ್ಕಿಂಗ್ ಆಗಸ್ಟ್ 20 ನಡೀತಾ ಇದೆ. ಬುಕ್ ಮಾಡೋರು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಟಿಕೆಟ್ಸ್ಗಳು ಖಾಲಿ ಆಗೋ ಸ್ಟೇಜಲ್ಲಿದೆ. ಥ್ಯಾಂಕ್ ಯು. ನಮ್ಮ ರವಿಕಿರಣ್ ಟೂರ್ಸಿಂದ ಜುಲೈ 22ನೇ ತಾರೀಕಿಗೆ ಕಾಶಿ ಯಾತ್ರೆ ಬಂದಿದ್ದೀರಾ. ಟೋಟಲು 98 ಜನ ಬಂದಿರತಕ್ಕಂಥ ಗ್ರೂಪು. ಅದರಲ್ಲಿ ಮೇಯ್ನಾಗಿ ನಿಮ್ಮ ಕಡೆಯಿಂದನೇ 34 ಜನ ಇದ್ದೀರಾ. ನಿಮ್ಮ ಯೋಗ ಟೀಮಿಂದ ಟೋಟಲ್ ಒಂದು 34 ಜನ ಬಂದಿದ್ದೀರಾ. ಈ ಟೋಟಲ್ 5 ದಿವಸ ಹೇಗನ್ನಿಸ್ತು? ನಾವು ಟ್ರೈನ್ ಹತ್ತಿದ್ದು 22ನೇ ತಾರೀಕು ಜುಲೈ ಸೋಮವಾರ, ಇವಾಗ ಭಾನುವಾರ 28ನೇ ತಾರೀಕು. ಇಲ್ಲಿ ತನಕ ನಾನು ನಮ್ಮಣ್ಣ ನಿಮ್ಮ ಜೊತೆಗೆ ಯಾವ ಥರ ಇದ್ವಿ, ಫುಡ್ಡು ಕ್ವಾಲಿಟಿ ಮತ್ತು ರೂಮ್ಸ್ ಅರೇಂಜ್ಮೆಂಟ್ಸು, ಇಲ್ಲಿ ಓಡಾಡ್ತಕ್ಕಂಥ ದೇವಸ್ಥಾನಗಳ ದರ್ಶನ, ನೀವು ಯೂಟ್ಯೂಬ್ಗಳಲ್ಲಿ ಮತ್ತು ನಮ್ಮ ಕಸ್ಟಮರ್ಸ್ದು ಬೇರೆ ಫೀಡ್ಬ್ಯಾಕ್ಗಳನ್ನು ನೀವು ನೋಡಿರ್ತೀರ. ಆವಾಗ ನೋಡಿದಾಗ್ಲೂ ಇಲ್ಲಿ ಪ್ರೆಸೆಂಟ್ ಇವಾಗ ನೀವು ಬಂದಾಗ ಏನಾದ್ರು ಡಿಫ್ರೆನ್ಸು, ಇಲ್ಲ ವಿಡಿಯೋಗೋಸ್ಕರ ಇಲ್ಲ ಯೂಟ್ಯೂಬ್ಗೋಸ್ಕರ ಸುಳ್ಳಾಗಿ ಯಾರ ಹತ್ರನಾದ್ರು ಕುಣಿಸಿ ಮಾತಾಡೋಕೆ ಹೇಳೋ ಥರ ಅನಿಸಿಕೆ ಏನಾದ್ರು ಇತ್ತಾ, ಇಲ್ಲ ನಿಮ್ಮ ಒಪಿನಿಯನ್ ಪರ್ಸ್ನಲ್ ಆಗಿ ಏನಿತ್ತು ಅದನ್ನೇ ಹೇಳ್ಬೋದು. ಹೇಳಿ ಸರ್. ನನ್ನ ಹೆಸರು ಶಿವಾಜಿ ಅಂತ ಹೇಳಿ. ನನಗೆ ಒಂದು 67 ವರ್ಷ. ಸುಮಾರು ನಾನು ಯಾತ್ರೆಗಳನ್ನೆಲ್ಲ ಮಾಡಿದ್ದೆ. ರವಿಕಿರಣ್ ಅವ್ರದ್ದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಅವಾಗ. ನಾನು ನಮ್ಮ ಫ್ರೆಂಡ್ ಇನ್ನೊಬ್ರು ಅಂಬಿಕಾ ಮೇಡಮ್ ಅಂತ ಹೇಳಿ ಹೋಗಿ ಭೇಟಿ ಆದ್ವಿ. ಇಬ್ರು ತುಂಬಾ ಉತ್ಸಾಹಿ ಹುಡುಗರು, ತುಂಬಾ ಉತ್ಸಾಹದಿಂದ ಎಲ್ಲ ಕೆಲಸಗಳು ಮಾಡ್ತಾ ಇರ್ತಾರೆ. ಅವ್ರ ಫೀಡ್ಬ್ಯಾಕ್ ನೋಡಿದ್ದೆ ನಾನು. ಎಲ್ರು ಟ್ರಿಪ್ ಬಂದವರೆಲ್ಲ ತುಂಬಾ ಖುಷಿಯಾಗಿ ಮಾತಾಡ್ತಾ ಇದ್ರು. ನನಗೂ ಇವ್ರ ಜೊತೆ ಯಾಕೆ ಹೋಗ್ಬಾರ್ದು ಅನ್ನಿಸ್ದಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೇಳುವಾಗ ಅವ್ರು ಸುಮಾರು 34 ಜನ ಸೇರ್ಕೊಂಡು ಅವ್ರ ಜೊತೆಲೆ ಬಂದ್ವಿ. ಚಿಕ್ಕ ಪುಟ್ಟದು ಅಲ್ಲಲ್ಲೇ ಆಯ್ತು, ಅದು ನೋ ಪ್ರಾಬ್ಲಮ್. ಅದು ಯಾವುದೇ ಒಂದು ಬೇಜಾರಾಗಲಿಲ್ಲ, ಚಿಕ್ಕ ಪುಟ್ಟದ ಆಯ್ತು. ಬಟ್ ಊಟ ತಿಂಡಿಗೆಲ್ಲ ಚೆನ್ನಾಗಿತ್ತು. ಎಲ್ಲ ಕರ್ಕೊಂಡು ಹೋಗಿ ಬರೋದು ನಮ್ಗೆ ಒಂಥರ ದೇವಸ್ಥಾನ ದರ್ಶನಗಳೆಲ್ಲ ತುಂಬಾ ಚೆನ್ನಾಗಿ ಕರ್ಕೊಂಡೋದ್ರು. ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ರು, ಚೆನ್ನಾಗಿತ್ತು. ನೆಕ್ಸ್ಟ್ ಯೂಟ್ಯೂಬ್ ಇಂದ ಯಾರವ್ರಿಗೆ ಬರೋರು ಅಂತವ್ರಿಗೆ, ಇವಾಗ ನಮ್ಮನ್ನ ನಂಬಿ ಬರತಕ್ಕಂಥವ್ರಿಗೆ ದುಡ್ಡು ಪೇಮೆಂಟ್ ಮಾಡ್ಬೇಕಾರೆ, ಇವಾಗ ನೀವು ನಮ್ಗೆ ಯಾವ ತರ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿದ್ರು, ಆ ತರ ಮಾಡೋರ್ಗೆ ಅವ್ರ ದುಡ್ಡಿಗೆ ಯಾವ್ದೇ ತರ ಭಯ ಇಲ್ದೇನೆ ನಮ್ಮನ್ನ ನಂಬಿ ದುಡ್ಡು ಅಡ್ವಾನ್ಸ್ ಮಾಡಿದವ್ರಿಗೆ ನಮ್ಮ ಕಡೆಯಿಂದ ರೆಸ್ಪಾನ್ಸಿಬಿಲಿಟಿ ಏನು, ಗ್ರೂಪಲ್ಲಿ ನಿಮಗೆ ಮೆಸೇಜು ಎಷ್ಟೊತ್ತು ಬರಬೇಕು, ಟೈಮಿಂಗ್ಸು, ಲೊಕೇಶನ್ನು, ಟಿಕೆಟ್ಸ್ಗಳು, ಅಪ್ ಆ್ಯಂಡ್ ಡೌನು, ಮತ್ತು ಎಷ್ಟೊತ್ತು ಏನೇನು ತರಬೇಕು, ಎಷ್ಟೊತ್ತಿಗೆಲ್ಲ ಟ್ರಿಪ್ ಸ್ಟಾರ್ಟ್ ಆಗುತ್ತೆ, ರೈಲ್ವೆ ಸ್ಟೇಷನ್ ಎಷ್ಟೊತ್ತು ಬರಬೇಕು, ಎಲ್ಲ ಥರ ವಿಷಯಗಳು ಹೇಗೆ ಅನ್ನಿಸ್ತು? ನಿಮ್ಮ ಮಿಕ್ಕಿರೋ ದುಡ್ಡು ಕೊಡಕ್ಕೆ ಕೊಟ್ವಿ. ಆ ದುಡ್ಡಿಗೂ ಇಮಿಡಿಯೇಟ್ ಕನ್ಫರ್ಮೇಶನ್ ಬರ್ತಾ ಇತ್ತು. ಕೊನೆ ನಾವು ಕೊಡ್ಬೇಕಾಗಿರೋ ಹಣನ ನಾವು ಟ್ರೈನಲ್ಲಿ ಬರೋರು ಅವ್ರು ಕೇಳಲಿಲ್ಲ. ಕೊನೆ ನಾವು ಇಲ್ಲಿಗೆ ಬಂದ ಮೇಲೆ ಅವರಿಗೆ ಕೊಡೋದಿದ್ದೆಲ್ಲ ಕೊಟ್ವಿ. ಆಮೇಲೆ ನಮ್ಗೆ ಈ ಪಿಂಡ ಪ್ರದಾನ ಮಾಡೋರಿಗೆ ತುಂಬಾ ಒಳ್ಳೆ ಅರೇಂಜ್ ಮಾಡಿದ್ರು. ಕಿರಣ್ ಕರ್ಕೊಂಡೋಗಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಕೂಡಿಸಿ ಅಲ್ಲಿ ಪಿಂಡ ಪ್ರದಾನ ಮಾಡುವಾಗ ಅರ್ಚಕರ ಜೊತೆಲಿ ಇವ್ರು ಇದ್ಬಿಟ್ಟು ಸರ್ ಹಿಂಗ್ ಮಾಡಿ ಹಂಗ್ ಮಾಡಿ ಹತ್ತಗಿರಿ ಇದಗಿರಿ ದೀಪ ಹಚ್ಚಿ ಎಲ್ಲಾನು ಸವಿವರವಾಗಿ ನಮ್ಗೆ ಹೇಳ್ಕೊಡ್ತಾ ಇದ್ದ ಕಿರಣ. ತುಂಬಾ ಒಳ್ಳೇದಾಗ್ಲಿ ಅವರಿಗೆ. ತುಂಬಾ ಒಳ್ಳೆ ಹುಡುಗರುಗಳು, ನಮ್ಮ ಹುಡುಗರುಗಳು ಅವ್ರು ಬೆಳೀಲಿ, ಕರ್ನಾಟಕದಾದ್ಯಂತ ಅವ್ರು ಒಳ್ಳೆ ಹೆಸರು ಮಾಡ್ಲಿ ಅಂತ ನನ್ನ ಒಂದು ಅನಿಸಿಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೇಡಮ್, ನಮ್ಮ ರವಿಕಿರಣ್ ಟೂರ್ಸ್ ಇಂದ ಫಸ್ಟ್ ಟೈಮ್ ಬಂದಿದ್ದೀರಾ ಕಾಶಿ ಯಾತ್ರೆಗೆ. ಹೇಗೆ ಅನಿಸ್ತು? ಜುಲೈ 22ನೇ ತಾರೀಕು ಬ್ಯಾಚು 100 ಜನ ತನಕ ಬಂದಿದ್ದೀವಿ. 98 ಜನ ಟೋಟಲ್. ಹೇಗಿತ್ತು ನಿಮಗೆ? ನಮಗೆ ಚೆನ್ನಾಗಿ ಅನಿಸ್ತು. ನಮ್ದೆಲ್ಲ ಏಜ್ ಆಗಿರೋರು, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಾವೇ. ಊಟ ತಿಂಡಿ ನಮ್ದೇನು ಊಟ ತಿಂಡಿ ಆಯ್ತಾ? ಮೇಡಮ್, ನಿಮ್ಗೆ ಅಕ್ಕ ತಂಗಿದ್ದೀರಿ ಇಬ್ರು? ಸೋಮು ಸರ್ ಕಡೆಯಿಂದ ಒಟ್ಟು 6 ಜನ ಬುಕ್ ಮಾಡಿದ್ರು. ನಿಮ್ಮ ಮಗ ಅವರು ಸೋಮು. ನೆಕ್ಸ್ಟ್ ಯಾರು ಕಾಶಿ ಯಾತ್ರೆ ಬರೋರಿಗೆ ಏನಾದ್ರು ನಿಮ್ಮ ಕಡೆಯಿಂದ ಅನಿಸಿಕೆ ಏನಾದ್ರು ಹೇಳೋ ಥರ ಇದ್ರೆ ಹೆಂಗಿರುತ್ತೆ ಕಾಶಿ? ವಯಸ್ಸಾಗಿರೋರು ಬಂದ್ರೆ, ವಯಸ್ಸಾಗಿರೋರು ಬಂದ್ರೆ ಸ್ವಲ್ಪ ಕಷ್ಟನೇ. ಓಕೆ. ನೆಕ್ಸ್ಟ್ ನಮ್ಮ ಬೇರೆ ಬೇರೆ ಟ್ರಿಪ್ಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ. ನೀವು ನಮ್ದು ಸ್ಟೇಟಸ್ ನೋಡ್ತಾ ಇದ್ರಿ, ನೀವು ನೋಡಿ ಇವಾಗ ನೀವು ಬೇರೆಯವ್ರದ್ದು ಸ್ಟೇಟಸ್ಗಳು ಫೀಡ್ಬ್ಯಾಕ್ ನೋಡ್ಬೇಕಾದ್ರೆ ಏನು ಅನಿಸ್ತಿತ್ತು? ಇವರು ಸುಮ್ಮನೆ ಏನಾರು ಆಗ್ತಾವ್ರ, ಇಲ್ಲ ನಿಜವಾಗ್ಲೂ ಕಸ್ಟಮರ್ಗೆ ಸರ್ವಿಸ್ ಕೊಡೋದನ್ನ ತೋರಿಸ್ತಿದಾರೆ ಅನ್ನೋ ಏನಾರು ಒಂದು ಡೌಟ್ಸ್ ಇತ್ತ? ಸುಮಾರು ಜನ ಏನ್ ಅನ್ಕೊಳ್ತಾರೆ, ಬೇರೆಯವ್ರ ಹತ್ರ ಹೇಳ್ಕೊಟ್ಟು ಈ ತರ ಹೇಳಿಸ್ತಿದ್ದಾರೆ ಅನ್ನೋ ತರ ತಿಳ್ಕೊಳ್ತಾರೆ ನೋಡೋರು. ನಾವು ಆ ಥರ ಇಲ್ಲಿ ತನಕ ಯಾರಿಗೂ ಮಾಡಕ್ ಹೋಗಲ್ಲ, ಅದು ನಮಗೆ ಬೇಡ.
ಬರೋವರೆಗೂ ಆರಾಮಾಗಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾ ಈ ನಿಮ್ಮ ಫೀಡ್ಬ್ಯಾಕು ತುಂಬ ಭಾಳ ಜನಗಳಿಗೆ ಯೂಸ್ ಆಗುತ್ತೆ. ನಾಳೆ ದಿವಸ ಯೂಟ್ಯೂಬಲ್ಲೂ ನೀವು ಹೇಳಿರ್ತಕ್ಕಂಥ ಏನೊಂದು ಹೇಳಿರ್ತೀರ ಮಾತು ಅದೆಲ್ಲ ಯೂಟ್ಯೂಬಲ್ಲೂ ಬರುತ್ತೆ, ಬೇರೆಯವ್ರಿಗೆ ಯೂಸ್ ಆಗಲಿ ಅಂತ. ನೆಕ್ಸ್ಟು ಬರೋರಿಗೆ ಏನೇ ಇದ್ರೂ ಒಂದು ಒಳ್ಳೆ ಥರ ಸರ್ವಿಸ್ ನಮ್ಮ ರವಿಕಿರಣ್ ಟೂರ್ಸ್ಗೆ ಬುಕ್ ಮಾಡಿ ಬರ್ತಕ್ಕಂಥವ್ರು ಎಲ್ಲರಿಗೂ ನಮ್ಮ ಕಡೆಯಿಂದ ನಾವು 100% ಎಫೆಕ್ಟ್ ಆಗಿ ನಮಗೆ ಅಂತ ಸ್ವಲ್ಪ ಜಾಸ್ತಿ ಇದು ಮಾಡಲ್ಲ, ಅದಕ್ಕೋಸ್ಕರ ಹಾಂ ಯಾಕೆಂದ್ರೆ ನಮ್ದೆಲ್ಲೂ ನಾವು ದಿನ ಹೋಗೋದು ತಪ್ಪಿಸ್ಕೊಳ್ತಾ ಇದ್ವಿ. ಇದೇ ಯೋಚನೆ ಆಗ್ಬಿಡುತ್ತೆ, ನಮ್ದೇ ಯೋಚನೆ ಆಗ್ಬಿಡ್ತಲ್ಲ ಅವ್ರಿಗೆ ಅಂದ್ಬಿಟ್ಟು ಫಸ್ಟ್ ದಿವಸ ಹೋಗ್ರು, ಸೆಕೆಂಡ್ ದಿವಸ ಹೋಗ್ರು, ಇವತ್ತು ಈ ಥರ ಆಯ್ತು ಅಜ್ಜಿಗೆ. ಒಬ್ಬೊಬ್ರು ಒಂದೊಂದು ಸಲ ನಮ್ದು ಪ್ರಾಬ್ಲಮ್. ಅದೇ ಸ್ವಲ್ಪ ವಯಸ್ಸಾಗಿರೋರು ಬಂದರೆ ತುಂಬ ಇಲ್ಲಿ ಇನ್ನೊಂದು ವೆದರ್ ತುಂಬ ಜಾಸ್ತಿ. ಅದು ಕಿಷ್ಕಿಂದ ಜಾಸ್ತಿ ಅದು ಇದು ಹಾಂ ಅದೇ ಜಾಸ್ತಿ ಅಲ್ಲೇ ನೋಡ್ತಿದ್ದೆ, ಹಾಕಿ ನೋಡ್ತಿದ್ದೆ ನಾನು. ಜನ ಇವಾಗ ಮಳೆಗಾಲ ನೋಡಕ್ ಹೋದ್ರೆ ನಮ್ಮ ಕರ್ನಾಟಕದಲ್ಲಿ ಇರೋರೆಲ್ಲ ಆ ಕಡೆ ಎಲ್ಲ ಮಳೆ ಜಾಸ್ತಿ. ಏನಕ್ಕೆ ಹೋಗ್ತಾರೆ ಈ ಟೈಮಲ್ಲಿ? ಎಷ್ಟೋ ಜನ ನಮ್ಗೆ ಬರ್ಬೇಕಾದ್ರೆ ಫೋನ್ ಮಾಡಿ ಕೇಳೋರು, ದಿನ ಕೇಳ್ತಾರೆ ಮಳೆ ಬರ್ತಾಯ್ತಾ ಮಳೆ ಬರ್ತಾಯ್ತಾ ಇಲ್ಲ ಅಂತ. ಎಷ್ಟೋ ಜನ ಕೇಳೋರು ಏನಕ್ಕೆ ಈ ಟೈಮಲ್ಲಿ ಹೋಗ್ತಿದ್ದೀರಾ, ಇವಾಗ ಹೋದ್ರೆ ಮಳೆಗಾಲ ಜಾಸ್ತಿ, ಅಲ್ಲೆಲ್ಲ ಪ್ರವಾಹ ಬರ್ತಿದೆ, ಅಷ್ಟು ಮಳೆ ಇದೆಯಂತೆ ಅಂತ ಹೇಳೋರು. ಇಲ್ಲಿ ನೋಡಿದ್ರೆ ಎಷ್ಟು ಬಿಸಿಲಿದೆ. ನಾವು ಸ್ವೆಟ್ರು ಎಲ್ಲ ತಗೊಂಡ್ಬಂದ್ವಿ. ನೆಕ್ಸ್ಟ್ ಬರೋರಿಗೆ ಸ್ವಲ್ಪ ಯೂಸ್ ಆಗಲಿ ಅಂತ. ಇವಾಗ ನಾವು ಹೆಂಗೆ ಇಲ್ಲಿ ಈ ತಿಂಗಳು ಅವನ್ನೆಲ್ಲ ನಾವು ಇದು ಮಾಡ್ತೀವಿ. ಈ ತಿಂಗಳಲ್ಲಿ ಬಂದರೆ ಯಾವ ಥರ ಇರುತ್ತೆ ಅನ್ನೋದನ್ನ ಜನಗಳಿಗೆ ತೋರಿಸೋದು. ನೆಕ್ಸ್ಟ್ ತಿಂಗಳು ಬಂದರೆ ಮಳೆ ಅಂತಾರೆ, ನೆಕ್ಸ್ಟ್ ತಿಂಗಳು ಬರ್ತೀವಿ, ಅದ್ರ ನೆಕ್ಸ್ಟ್ ತಿಂಗಳು ಇದೆ, ಎವ್ರಿ ಮಂತ್ ಇದೆ ಕಾಶಿ ಟ್ರಿಪ್ಪು. ನಿಮ್ಮ ಕಡೆಯಿಂದ ಯಾರು ಬುಕ್ ಮಾಡೋ ಥರ ಇದ್ದರೆ ಆದಷ್ಟು ಬೇಗ ಬುಕ್ ಮಾಡೋಕ್ಕೆ ಹೇಳಿ. 4 ತಿಂಗಳು ಟಿಕೆಟ್ ಇಲ್ಲ, ಡಿಸೆಂಬರ್ ತಿಂಗಳು ತನಕ ಇಲ್ಲ. ಇವಾಗ ಟಿಕೆಟ್ಸು ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಡಿಸೆಂಬರ್ ತನಕ ಎಲ್ಲ ಖಾಲಿ. ಮುಂಚೆನೇ ನೀನು ಕರ್ಕೊಂಡ್ಬಂದ್ಬಿಟ್ಟು ಚೆನ್ನಾಗಿದೆ. ನೀವು ಬೇಗ ಬುಕ್ ಮಾಡಿದ್ರೆ ಬೇಗ ಬರ್ತಿದ್ದೋ. ಬೇಗ ನಾನು ಅವತ್ತು ಕೂತ್ಕೊಂಡು ಏನೋ ಸುಮ್ಮನೆ ನೋಡಿದೆ, ನೋಡಿ ಕೂತ್ಕೊಂಡು ನನ್ನ ಮಗ ಇದ್ದಿದ್ದಕ್ಕೆ ನಾನು ಹೇಳಿದ್ದು ಅಷ್ಟೇ ಬಿಟ್ಟರೆ ನನಗೆ ಇದ್ರ ಬಗ್ಗೆ ಐಡಿಯಾ ಇತ್ತು. ಆಗ ಅವನು ಇರಲಿಲ್ವಲ್ಲ ಕೇಳೋದಕ್ಕೆ. ನನ್ನ ಮಗ ಬೇಕು, ನಾನು ಬೆಂಗಳೂರಿಂದ ಬಂದಾಗಲೇ ನಾನು ಮಾತಾಡಬೇಕು. ಅವತ್ತು ಬಂದಿದ್ದೆ ನೀವು ಅವತ್ತು ಬೇಗ ಬುಕ್ ಮಾಡಿದ್ರೆ ಇನ್ನು ಇಷ್ಟು ಬಿಸಿಲು. ವರ್ಷದಿಂದ ಹೇಳಿದ್ದೀನಿ, ಯಾರಾದ್ರೂ ಕೇಳು ರಮ ನೀನೇ ನೋಡೋದು, ಯಾರು ಇನ್ನೊಬ್ರು ಹೇಳಿದ್ರಂತ ಅವ್ರಿಗೆ ಹೋಗೋವಾಗ ಹೇಳ್ತೀನಿ ಅಂತ. ನನಗೂ ಅದೇ ತರ ಹೇಳಿದ್ರು. ಇಲ್ಲಿ ನಾನು ನಮ್ಮವ್ರು ಯಾರು ಆನ್ಲೈನ್ ಚೆಕ್ ಮಾಡಿದ್ರೆ ಮ್ಯಾಗ ಯೂಟ್ಯೂಬಲ್ಲಿ ಎಷ್ಟೊಂದು ಸಿಗುತ್ತೆ. ಇದಾವೆ, ಅದ್ಯಾರೋ ಭಗೀರಥ ಅವ್ರೊಬ್ರು ಒಂದ್ಸಲ ಫೋನ್ ಮಾಡಿದ್ರು. ತಿರ್ಗಿ ಆಮೇಲೆ ಅವರೆಲ್ಲ ಕಳಿಸಿದ್ರು. ನಮ್ಗೆ ಟ್ರೈನ್ ಬೇಕು ಅನ್ನೋ ಉದ್ದೇಶಕ್ಕೆ ಅಷ್ಟೇ. ನಮ್ಮಲ್ಲಿ 2 ಥರದ್ದಿದೆ, ಅವ್ರವ್ರ ಬಜೆಟ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದು ಬುಕ್ ಮಾಡಿ. ಟ್ರೈನ್ ಹೋಗಿ ಬರೋಕ್ಕೆ ಟ್ರೈನು ಅಂತ ಅಂದ್ಬಿಟ್ಟು ನಮ್ಗೆ ಫಿಕ್ಸ್ ಆಗಿದೆ. ಇವನ್ನೆಲ್ಲ ಕರ್ಕೊಂಡ್ಬರ್ಬೇಕಿತ್ತು. ಅದೇ ಅದೇ ನಾನು ನಮ್ಮ ಮನೆಯವರು ಹಿಂಗಂದ್ರೆ ನಮ್ಮ 3 ಜನ ಅಂತ ಬಂದಿದ್ವಿ. ನಾವು ಆದ್ರೂ ಬರ್ತೀವಿ, ನಮ್ಮ ಅಜ್ಜಿಗಾಗಿ ನಮ್ಮ ಅಮ್ಮಗಾಗಿ ನಾವು ಇಷ್ಟ. ಉದ್ದೇಶ ಇದೆ. ಅಂತ ಇಂಥ ಅಜ್ಜಿ ಏಜ್ ಎಷ್ಟು? 80. 80 ಪರವಾಗಿಲ್ಲ. 80 ವರ್ಷದವ್ರು ಬಂದು ಕಾಶಿ ಯಾತ್ರೆ ಮಾಡಿದ್ದಾರೆ ಹಂಗೂ ಹಿಂಗೂ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ರವಿಕಿರಣ್ ಟೂರ್ಸ್ಗೋಸ್ಕರ ಜುಲೈ 22ನೇ ತಾರೀಕು ಬ್ಯಾಚ್ ಬಂದಿದ್ದೀರಾ. ಮೇಡಮ್ ಅವರು 3ನೇ ಸರಿ ಬರ್ತಿರೋದು. ಲಾಸ್ಟ್ ಟೈಮು ಶ್ರೀರಂಗ ದರ್ಶನ ಮತ್ತು 1 ಡೇ ಟ್ರಿಪ್ ಬಂದಿದ್ರಿ. ಕಾಶಿ ಟ್ರಿಪ್ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ತುಂಬಾನೇ ಇಳಿಸ್ತು. ಲಾಸ್ಟ್ ಟೈಮ್ 12 ವರ್ಷಕ್ಕೆ ಮುಂಚೆ ಬಂದಿದ್ದೆ, ಅದಕ್ಕೆಲ್ಲ ಇವತ್ತು ತುಂಬಾನೇ ಇಳಿಸ್ತು. ಇವಾಗ ಎಲ್ಲ ದೇವಸ್ಥಾನಗಳು ಚೇಂಜಸ್ ಅವಾಗ ಇದ್ದಿದ್ದಕ್ಕೂ ಇವಾಗ ಎಲ್ಲ ನೋಡಿದೆಲ್ಲಾನು ತುಂಬಾ ಸಮಾಧಾನ ಆಯ್ತು. ಆವಾಗನ ಇವಾಗ ತುಂಬಾ ಸಮಾಧಾನ. ಇವಾಗೆಲ್ಲ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ, ದೇವಸ್ಥಾನಗಳು ಸ್ವಲ್ಪ ಕ್ಲೀನ್ ಆಗಿ ಇಟ್ಟಿರೋದು. ಕಾಶಿದೆಲ್ಲ ಮುಂಚೆ ಎಲ್ಲ ಜಾಗನೇ ಇರ್ಲಿಲ್ಲ ಗರ್ಭಗುಡಿ ಹತ್ರ ಎಲ್ಲ ಹೋಗಕ್ಕೆ. ಈಗೆಲ್ಲ ಎಲ್ಲ ಚೆನ್ನಾಗಿದೆ. ಅದಕ್ಕಂತೂ ನೀವು ಚೆನ್ನಾಗಿ ನಮ್ಗೆ ದರ್ಶನ ಎಲ್ಲ ಚೆನ್ನಾಗಿ ಮಾಡ್ಸಲ್ವಾ? ಎಲ್ಲ ಚೆನ್ನಾಗಿ ಮಾಡಿಸಿ. ನಮ್ಮ ಕಡೆಯಿಂದ ನಾವು ನಮ್ಮ ಏಜ್ಗೆ ನಾವು ಚಿಕ್ಕ ಹುಡುಗರು ಎಲ್ಲರೂ ಅನ್ಕೊಳ್ತಾರೆ ಈ ಹುಡುಗರು ಏನ್ ಮಾಡ್ತಾರೋ ಅಂತ ಎಲ್ಲರೂ ತಿಳ್ಕೊಳ್ತಾರೆ. ಈ ವಯಸ್ಸಿಗೆ ಹಿಂಗ್ ಮಾಡಿರೋದು ತುಂಬಾ ಸಂತೋಷ ನನಗೆ. ಈ ವಯಸ್ಸಲ್ಲಿ ತಗೊಂಡು ಇಲ್ಲ, ನಾವು ದುಡ್ಡು ಕೊಟ್ಟಿದ್ದು ಹೆಚ್ಚಲ್ಲ, ಮಾಡಿ ಸರ್ವಿಸೇ ನಮ್ಗೆ ಹೆಚ್ಚು. ಯಾಕಂದ್ರೆ ಟ್ರೈನ್ ಹತ್ಬೇಕಾದ್ರೆ ಎಷ್ಟೋ ಜನ ನಮ್ಮನ್ನ ನೋಡಿದವರು ಈ ಹುಡುಗರು ಏನ್ ಮಾಡ್ತಾರೆ ಅಂತ ಎಲ್ಲರಿಗೂ ಡೌಟ್ ಅಲ್ಲೇ ಬಂದ್ರು. ಸ್ಟಾರ್ಟಿಂಗ್ ಇರುತ್ತೋ ಅದೇ ಮಾಡಿದ್ದು ತುಂಬಾ ಇಷ್ಟ ಆಯ್ತು. ಬಸ್ಸಲ್ಲಿ ನಾನು ನಿಮ್ಗೆ ಗೈಡೆನ್ಸ್ ಮಾಡ್ತಾ ಇದ್ದಿದ್ದು ಡೇ ವೈಸ್ ಪ್ರೋಗ್ರಾಮು. ಹಿಂಗ್ ಮಾಡಿದ್ದು ತುಂಬಾ ಸಂತೋಷ. ದುಡ್ಡು ಕೊಟ್ಟಿದ್ದಲ್ಲ. ನಾವು ಇಲ್ಲಿ ತನಕನೂ ಎಲ್ಲೂ ಯಾರ ಹತ್ರನೂ ₹1 ಕೇಳಿಲ್ಲ. ಅಲ್ಲಿ ದುಡ್ಡು ಕೊಡಿ ಇಲ್ಲಿ ದುಡ್ಡು ಕೊಡಿ ಅಂತ ಬೇರೆ ಟ್ರಾವೆಲ್ಸ್ ಅವ್ರು ಎಲ್ಲರೂ ಏನ್ ಮಾಡ್ತಾರೆ, ಬೋಟಿಂಗಲ್ಲಿ ಕಮಿಷನ್ ಇಡೋದು, ಆಟೋಗಳ ಹತ್ರ ಕಮಿಷನ್ ಇಡೋದು, ಈ ತರ ಎಲ್ಲ ಮಾಡ್ತಾರೆ. ಬಟ್ ನಮ್ಗೆ ಆ ಥರ ಇಲ್ಲ. ನಾವು ಪ್ಯಾಕೇಜ್ ಅಂತ ತಗೊಂಡಾಗ A to Z ಎಲ್ಲ ನಾವೇ ಮಾಡ್ಬಿಡ್ತೀವಿ. ಅದು ₹50 ಜಾಸ್ತಿ ಆಗಲಿ ₹100 ಜಾಸ್ತಿ ಆಗಲಿ ನಮ್ಮಲ್ಲೇ ಬರಬೇಕು ಅಂತ ನಾವು. ನೀವು ಮಾಡಿದ್ರೆ ಏನು ಮಾಡ್ತಾರೆ,
ಇವಾಗ ನಾವು ಇವಾಗ ಬೆಳಿಗ್ಗೆ ಹೋದಾಗ ಒಬ್ಬನಿಗೆ 200 ರೂಪಾಯಿ ಕೊಟ್ಟಿದ್ರೆ ನಿಮ್ಮ ಹತ್ರ 400 ರೂಪಾಯಿ ಹೇಳ್ತಾರೆ, ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಹೇಳ್ತಾರೆ. ಎಲ್ಲ ನೀವೇ ರೆಡಿ ಮಾಡ್ತೀರಲ್ಲ. ಆಟೋ ಇಂದ ಇಲ್ಲಿ ಲೋಕಲ್ ಓಡಾಡೋ ಆಟೋ, ಬೋಟಿಂಗು, ಮತ್ತೆ ಅಯೋಧ್ಯದಲ್ಲಿ ನೆನ್ನೆ ಹೋಗಿದಂತ ಗಯಾದಲ್ಲಿ ಎಲ್ಲಾ ಕಡೆನೂ ನಾವೇ ಅರೇಂಜ್ ಮಾಡೋದ್ರಿಂದ ಜಾಸ್ತಿ ಇಸ್ಕೊಳ್ತಾರೆ. ಅವ್ರು ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಅವರು. ನಾವು ಕೇಳಿದ್ರೆ ಡಬಲ್ ಮಾಡ್ಕೊಳ್ತಾರೆ. ನಮ್ಗೆ ಎಲ್ಲಾ ಕಡೆನೂ ಅದೇನೇ ಇರೋದು. ಬಟ್ ನಾವು ಬೆನಿಫಿಟ್ ಆಯ್ತು. ಇನ್ನೊಂದು ಕಿರಾಣಿಗೆ ಎರಡು ಕಡೆ ತರ್ಪಣ ಕೊಡಿಸಿದ್ರೆ ತುಂಬಾ ಸಂತೋಷ ಆಯ್ತು. ಇನ್ನೊಂದು ಫಸ್ಟ್ ಟೈಮ್ ಬರ್ತಾರೆ ಕಾಶಿಗೆ. ಸರ್ ನಾನು ಈ ತರ ನಂಗೆ ಈ ತರ ಬಿಡ್ತೀನಿ ಹಿಂಗೆಲ್ಲ ಗೊತ್ತೇ ಇಲ್ಲ ನನಗೆ. ಸಿಗುತ್ತೆ ಅನ್ಬಿಟ್ಟೆ ನಂಗೆ ಈ ತರ ಬಂದಿದ್ದು ನಾನು ನಿಮ್ಗೆ ಬಸ್ಸಲ್ಲಿ ಗಯಾ ಬಗ್ಗೆ ಇಷ್ಟೇ ಡೀಟೇಲ್ಸ್ ಎಲ್ಲ ಹೇಳಿದ್ಮೇಲೆ ಸುಮಾರು ಜನ ಲೇಡೀಸ್ಗಳು ಬಿಡೋದಕ್ಕೆ ಮುಂದೆ ಆದ್ರು. ಹೆಣ್ಮಕ್ಳುಗಳು ನಾವು ಗಯಾದಲ್ಲಿ ಪಿಂಡ ಕೊಡ್ಬೋದಾ ಅನ್ನೋ ಒಂದು ಕ್ವಶನ್ ಇದೆ. ನಮ್ಗೆ ಹಂಗೆ ಹೇಳಿದ್ರು. ಅದಕ್ಕೆ ನಾನು ಹೋಗಿ ಕುತ್ಕೊಳ್ಳೋಣ ಅನ್ಕೊಂಡಿದ್ರೆ ಗೈಡ್ ಬಂದ್ಬಿಟ್ಟು ಇಲ್ಲ ನೀವ್ ಬಿಡಬಾರ್ದು, ನೀವ್ ಮುತ್ತೈದಾಗಿದ್ದೀರಾ, ನೀವ್ ಬಿಡಬಾರ್ದು ಹಂಗೆ ಅಂದ್ಬಿಟ್ಟು ಹಂಗೆ ಹೇಳಿದ್ರು. ಅದರಿಂದಾನೇ ನಾನು ಗೋಪಿನ ಕರ್ಕೊಂಡ್ ಬಂದಿದ್ದೆ. ಇಲ್ದಾದ್ರೆ ನಾನೇ ಒಂದೇ ಬರ್ತಾ ಇದ್ದೆ. ನಾವು ಬಿಡಬಾರ್ದಲ್ವಾ ಅವನು ಮಗನ್. ಅದೇ ಅದು ಯಾರೋ ಹೇಳಿರೋದು ಬಿಡಬಾರ್ದು ಅನ್ನೋದು ಹಂಗೆ ನಿಮ್ಗೆ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಇವಾಗ ಅದನ್ನೇ ಸೀತಾದೇವಿನೇ ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಆಮೇಲೆ ಸ್ವಲ್ಪ ಜನಕ್ಕೆ ಅರ್ಥ ಆಗಿರುತ್ತೆ, ಓ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ನಾನೇ ಬಂದ್ಬಿಡೋಣ ಅನ್ಕೊಂಡು ಹಂಗಿದೆ. ತುಂಬಾ ಚೆನ್ನಾಗಿತ್ತು. ನಂಗಂತೂ 2 ಕಡೆ ನಾನು ಬಿಟ್ಟು ತುಂಬಾ ಸಂತೋಷ ಸಮಾಧಾನ ಆಯ್ತು. ಇವತ್ತು ಬೆಳಿಗ್ಗೆ ತರ್ಪಣ ಕೊಟ್ಟಿದ್ದು, ತರ್ಪಣ ಕೊಟ್ಟಿದ್ದು ಮೊನ್ನೆ, ಮತ್ತೆ ಇದನ್ನು ಕೊಟ್ಟಿದ್ದು ಗಯಾದಲ್ಲಿ. ಎರಡು ತುಂಬಾ ಸಂತೋಷ ಆಯ್ತು. ನಮ್ಮ ತಾಯಿದು ಮತ್ತೆ ನಮ್ಮ ಅಜ್ಜಿದು ಎಲ್ಲ, ನಮ್ಮ ತಾತ, ನಮ್ಮ ಅಜ್ಜಿ ಎಲ್ಲರೂ 32 ಜನದ್ದು 32 ಪಿಂಡ ಒಟ್ಟು. ಅಂದ್ರೆ ನನಗೆ ಇದಕ್ಕೆ ತುಂಬಾ ಸಂತೋಷ ಆಯ್ತು. ಅವ್ರ ಆತ್ಮಕ್ಕೆ ಥ್ಯಾಂಕ್ ಯು ಸರ್. ನಮ್ಮ ಕಡೆಯಿಂದ ನಿಮಗೆ ಊಟ ತಿಂಡಿಯಲ್ಲಿ, ರೂಮ್ಗಳ ಅರೇಂಜ್ಮೆಂಟ್ಸ್ ಅಲ್ಲಿ, ಮತ್ತೆ ಬಸ್ಸಲ್ಲಿ ಎಲ್ಲಾದ್ರಲ್ಲೂ ನಾವೆಲ್ಲರೂ ಒಂದೇ ತರನೇ ನೋಡಿರ್ತೀವಿ, ಎಲ್ಲಾರ್ಗು ಒಂದೇ ತರನೇ ಟ್ರೀಟ್ ಮಾಡಿರ್ತೀವಿ. ರಾಗಿ ಮುದ್ದೆ 2 ಸತಿ ಮಾಡಿಸಿದ್ದು, 2 ದಿವಸ ಮಾಡಿಸಿದ್ದು. ಹೋಳಿಗೆ ಮಾಡಿಸಿದ್ದು ನೆನ್ನೆ. ನಾನು ಯುದ್ಧ ಮಾಡ್ತೀನಿ ಅನ್ಕೊಂಡಿಲ್ಲ. ನಾನು ಇರ್ಬೇಕು 2 ಮುಗಿತ್ತು. ನಾನು ಬುದ್ಧ ಪ್ರಿಯ. ನಾನು ಇಲ್ಲ, ನಾನು ಬೇರೆ ಕಡೆ ಒಂದು 8 ದಿನ ಬೇರೆ ಕಡೆ ಹೋಗಿದ್ದೀನಿ. ಅಲ್ಲಿಗೂ ಇಲ್ಗೂ ನೋಡಿದ್ರೆ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಮನಸ್ಫೂರ್ತಿ ಹೇಳ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್. ನಾವು ಮೇಡಮ್ ನಿಮ್ಗಳ ಜೊತೆ ರೆಸ್ಪಾನ್ಸ್ ಮಾಡ್ಬೇಕಾರೆ ಇವಾಗ ಯಾರೇನೇ ಕೇಳಿದ್ರು ಕಸ್ಟಮರ್ಸ್ಗಳ ಜೊತೆ ನಾವು ಯಾವ ತರ ಇರಬೇಕು, ಎಷ್ಟು ಇನ್ನಸೆಂಟ್ ನಾವು ಮಾತಾಡೋದು ಪೀಸ್ಫುಲ್ ಆಗಿ. ಇವಾಗ ನೀವೇನ್ ಕೇಳ್ತಿರೋ ಅದು ನಮ್ಮ ಕಡೆಯಿಂದ ರೆಸ್ಪಾನ್ಸಿಬಿಲಿಟಿ. ನಾವೇನ್ ಮಾಡ್ಬೇಕು, ಎಲ್ಲೆಲ್ಲಿ ಯಾವ ತರ ಏನ್ ಕೇಳ್ತಾರೆ ಅದನ್ನ ಅರೇಂಜ್ಮೆಂಟ್ಸ್ ಹೆಂಗ್ ಮಾಡ್ಬೇಕು, ನಮ್ಗೆ ಪರ್ಸನಲ್ ಆಗಿ ಇನ್ಫಾರ್ಮ್ ಮಾಡಿದ್ರೆ ಸಾಕು, ನಾವೆಲ್ಲ ಮಾಡ್ತೀವಿ. ಅದಕ್ಕೆ ನಾನು ಇವ್ರನ್ನ ಕೇಳಿ ಪರವಾಗಿಲ್ಲ, ಅದಕ್ಕೆ ಜವಾಬ್ದಾರಿ ಇದ್ರು ಪರವಾಗಿಲ್ಲ ಬಾರಿ ಕರ್ಕೊಂಡು ಬಂದಿದ್ದೆ ನಾನು. ನಾವು ಫಸ್ಟ್ ಟೈಮ್ ಬಂದಿರೋದು ಖುಷಿ ಆಯ್ತು ನಮ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಬೇರೆ ಟ್ರಿಪ್ಗಳಿರುತ್ತೆ, 1 ಡೇ ಟ್ರಿಪ್ಗಳಿರುತ್ತೆ. ನೀವು ಫ್ರೀ ಇದ್ರೆ ಆರಾಮಾಗಿ ಬರ್ಬೋದು. 1 ಡೇ ಟ್ರಿಪ್ಗಳೆಲ್ಲ ಭಾನುವಾರ ಶನಿವಾರ ಟೈಮ್ ಇರುತ್ತೆ. ನಿಮಗೆ ಯಾವಾಗಲಾದ್ರೂ ಫ್ರೀ ಇದ್ರೆ ಬೇರೆ ಟ್ರಿಪ್ಗಳಲ್ಲಿ ಜಾಯ್ನ್ ಆಗೋಣ. ನೆಕ್ಸ್ಟ್ ಕಾಶಿಯಿಂದ ತಗೊಂಡೋಗಿರ್ತಕ್ಕಂಥ ನೀರನ್ನ ರಾಮೇಶ್ವರಂಗೆ ಆದಷ್ಟು ಬೇಗ ಒಂದು 2-3 ತಿಂಗಳಲ್ಲಿ ಅದು ಮುಗಿಸ್ಕೊಂಬಿಡಿ. ರಾಮೇಶ್ವರಂದು ಮುಗಿಸ್ಕೊಂಡ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ. ನೀರು ಬಂದು ಬ್ಲ್ಯಾಕ್ ಆಗ್ಬಿಡುತ್ತೆ. ಅದು ಮಾಡಲ್ಲ ಮೇಡಮ್, ಶಬರಿಮಲೆ ಮಾಡಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಕಾಶಿ ಯಾತ್ರೆ ಜುಲೈ 22ನೇ ತಾರೀಕು ಬ್ಯಾಚಿಗೆ ಬಂದಿದ್ದೀರಾ. ಟೋಟಲ್ ಆಗಿ 6 ಜನ. ಬೆಳಗಾಂ ಅಲ್ಲ ಮೇಡಮ್? ಬೆಳಗಾಂ. ಆನಂದ್ ಸರ್ ಕಡೆಯಿಂದ ಬುಕ್ ಮಾಡಿಸಿದ್ರಿ. ಹೇಗಿತ್ತು ಜುಲೈ 22ನೇ ತಾರೀಕು ಬ್ಯಾಚ್ ಕಾಶಿ ಯಾತ್ರೆ? ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಸರಿಯಾಗಿತ್ತು, ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ. ನೀವು ನಮ್ಮನ್ನ ನೋಡೇ ಇಲ್ಲ, ಆನ್ಲೈನಲ್ಲಿ ನಿಮ್ಮ ತಮ್ಮವರು ಕಾಂಟ್ಯಾಕ್ಟ್ ನೋಡಿ ಎಲ್ಲ ಪರಿಚಯ ಇಲ್ಲ ನಮಗೆ. ನಿಮ್ಮ ತಮ್ಮವ್ರು ಅನ್ಸುತ್ತೆ, ಅಣ್ಣನ ತಮ್ಮ ಅವರು. ಹಾಂ, ಅವ್ರ ಮುಖಾಂತರ ಬುಕ್ ಮಾಡಿದ್ರು. ನಾನು ಅವ್ರನ್ನ ನೋಡಿಲ್ಲ, ಡೈರೆಕ್ಟ್ ಫೋನ್ ಕಾಂಟ್ಯಾಕ್ಟಲ್ಲಿ ಅಡ್ವಾನ್ಸ್ ಅಮೌಂಟ್ ಹಾಕೋರು, ಟಿಕೆಟ್ಸ್ ಬುಕ್ ಮಾಡಿ ವಾಟ್ಸಪ್ ಮಾಡಿದ್ವಿ. ಜುಲೈ ತಿಂಗಳಲ್ಲಿ ಇದ್ರೆ ಮಾತ್ರ ಹೇಳಿ ಸರ್, ಅವಾಗ ಮಾತ್ರ ನಾವು ಬರ್ತೀವಿ ಅಂತಲೇ ಹೇಳಿದ್ರು. ಜುಲೈಯಲ್ಲಿ ಮಾತ್ರ ಅದೇ. ಹೌದು, ನಮ್ಮ ಸರ್ವಿಸ್ ಇವಾಗ ನೀವು ಬಂದಿರತಕ್ಕಂಥ ಕಾಶಿ, ಅಯೋಧ್ಯೆ, ಪ್ರಯಾಗ್ರಾಜ್ ಟ್ರಿಪ್ಪಲ್ಲಿ ಟೋಟಲ್ಲು ಗಯಾದಲ್ಲಿ ಪಿಂಡ ಕೊಟ್ಟಿದ್ದರಿಂದ ಹಿಡಿದು ಕಾಶಿಯಲ್ಲಿ ಕಾಶಿ ವಿಶ್ವನಾಥ ದರ್ಶನ, ಮತ್ತು ಬೇರೆ ಕಡೆ ಎಲ್ಲ ಥರ ದೇವಸ್ಥಾನಗಳ ದರ್ಶನಗಳು ಚೆನ್ನಾಗಾಯ್ತಾ? ನಮ್ಮ ಕಡೆಯಿಂದ ಊಟ ತಿಂಡಿ ವ್ಯವಸ್ಥೆ, ರೂಮ್ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ, ಯಾರೆಲ್ಲೋ ಮಿಸ್ ಆಗದೆ ಇರೋ ಥರ ಹುಡುಕಿ ದೊಡ್ಡಿ ಕರ್ಕೊಬರುತ್ತೆ. ಸಾಕ್ಸು. ಯಾಕಂದ್ರೆ ಇಲ್ಲಿ ವೆದರ್ ಹೆಂಗೆ ಇರ್ತದ ಗೊತ್ತಿತ್ತು. ನಾವು ತಿಂಗಳು ಬರೋದ್ರಿಂದ ಅಪ್ಡೇಟ್ ಅಲ್ಲಿ ಆಗ್ತಾ ಇರುತ್ತೆ, ಏನಂತಂದ್ರೆ ಯಾವ್ಯಾವ ವೆದರ್ಗೆ ಈಸಿ ಆಗುತ್ತೆ ಅಂತ. ನಮ್ಮ ಅಮ್ಮನಿಗೆ ಬರ್ತಾ ಇರ್ಲಿಲ್ಲ.
ಫಸ್ಟ್ ಆಗಿ ನಡೆದ್ರು. ಓಕೆ, ಊಟ ತಿಂಡಿ ನಿಮ್ಮ ಆ ಕಡೆ ಬೆಳಗಾಂ ಸೈಡ್ಗೂ ನಾವಿಲ್ಲಿ ನಮ್ಮ ಕರ್ನಾಟಕ ಸ್ವಲ್ಪ ವ್ಯತ್ಯಾಸ. ಅನ್ನದೊಳಗೆ ಭಾಳ ತಿನ್ನೋದಿಲ್ಲ, ನೀವು ರೈಸ್ ಹೋಗಿ ಜಾಸ್ತಿ ತಿನ್ನೋದು. ಜೋಳದ ರೊಟ್ಟಿ ತಿಂತೀವಿ ಅಷ್ಟೇ. ಜೋಳದ ರೊಟ್ಟಿ ಜೋಳದ ರೊಟ್ಟಿ ಪಲ್ಯ ಬೇಕು. ಮುದ್ದೆ ಮಾಡಿಸಿದ ಒಂದು 2 ದಿವಸ. ಮುದ್ದೆ ಸಿಗ್ತದೆ, ತಿಂದೆ. ಮುದ್ದೆ ಚೆನ್ನಾಗಿತ್ತಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವಿಕ್ರಾಂತ್ ಬಂದಿಲ್ಲ. ಇಲ್ಲ, ವಿಕ್ರಾಂತ್ ಕ್ಯಾಪ್ ಕೊಡೋ ತನಕ ಬಿಟ್ಟಿಲ್ಲ. 2 ಸತಿ ಕ್ಯಾಪ್ ಇಸ್ಕೊಂಡ. ಓಕೆ, ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಯಾವ್ದಾದ್ರು ಟ್ರಿಪ್ಗಳಿದ್ರೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಮ್ಮ ಸರ್ವಿಸ್ ಚೆನ್ನಾಗಿದ್ರೆ ನೀವು ಬೇರೆಯವ್ರಿಗೆ ರೆಫರ್ ಮಾಡಿ, ಅದು 4 ಜನಕ್ಕೆ ಯೂಸ್ ಆಗುತ್ತೆ. ಚೆನ್ನಾಗಿದ್ರೆ ಯಾರು ಬೇಕಾದ್ರೆ ಕಳ್ಸ್ಕೊಡಿ, ನಿಮ್ಗೆ ಹೆಂಗೆ ಸರ್ವಿಸ್ ಕೊಡಿದ್ರೆ ಅದೇ ಥರನೇ ನೋಡ್ಕೊಳ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ರವಿ ಕಿರಣ್ ಟೂರ್ಸಿಂದ ಫಸ್ಟ್ ಟೈಮ್ ಜುಲೈ 22ನೇ ತಾರೀಕು ಕಾಶಿ ಟ್ರಿಪ್ಗೆ ಬಂದಿದ್ದೀರಾ. ನೀವು ಸಿಂಗಲ್, ರಚನಾ ಮೇಡಮ್. ಹೇಗಿತ್ತು ನಮ್ಮ ಈ ಟೋಟಲ್ ಓವರ್ ಆಲ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ಜರ್ನಿ? ಎಲ್ಲರಿಗೂ ನಮಸ್ಕಾರ. ಹಾಂ, ಫಸ್ಟ್ ಟೈಮ್ ಈ ಗ್ರೂಪ್ ಅಲ್ಲಿ ನಾನು ಟ್ರಾವೆಲಿಂಗ್ ಮಾಡ್ತಾ ಇದ್ದೇನೆ. ಹಾಂ, ಹೊಸ ಅನುಭವ ಹಾಂ, ನಮಗೆಲ್ಲರೂ. ಮತ್ತೆ ರವಿ ಕಿರಣ್ ಇಬ್ರುನು ಇಷ್ಟೇ ಮನೆ ಮಕ್ಕಳಂಗೆ ನಮ್ಗೆ ಎಲ್ಲಾನು ಸಹಾಯ ಮಾಡಿದ್ದಾರೆ, ಒಂದು ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ನೋಡ್ಬೇಕು ಅಲ್ಲೆಲ್ಲ ಕೈ ಹಿಡಿದು ಕರ್ಕೊಂಡು ಅಡ್ಡಾಡಿದ್ದಾರೆ. ಮಕ್ಕಳಕ್ಕಿಂತ ಹೆಚ್ಚು ಮಾಡಿದ್ದಾರೆ, ಇದಕ್ಕಿಂತ ಹೆಚ್ಚು ಏನು ಹೇಳಲಾರೆ. ಊಟ ತಿಂಡಿ ಎಲ್ಲ ಸೂಪರ್ ಆಗಿತ್ತು. ನಮ್ ಹಸದ ಹೊಟ್ಟೆಗೆ ಒಂದು ತುತ್ತು ಬಿಸಿಯನ್ನ ಮಾಡಿ ಅವ್ರು ಕೊಟ್ಟಿದ್ದು ನಾವು ಮರೆಯಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ನೀವು ಬರಬೇಕಾದ್ರೆ ನೀವು ನಮ್ಮನ್ನು ನೋಡಿದಾಗ ಫಸ್ಟ್ ಟೈಮ್ ಈ ಹುಡುಗರು ಯಾವ ಥರ ಮಾಡ್ಬೋದು, ಇಲ್ಲ ಇವರ ಟೂರ್ ಏಜೆಂಟು ಅನ್ನೋ ಒಂದು ಸುಮಾರು ಜನಕ್ಕೆ ಡೌಟಲ್ಲಿ ಹತ್ತಿದ್ರು. ಇದ್ದೇ ಇರತ್ತೆ. ಆದ್ರೆ ಸ್ವಲ್ಪ ಹೊತ್ತು ಹೋದಂಗೆ, ಕಾಲ ಕಳೆದಂಗೆ ಅವ್ರದ್ದು ಸ್ವಭಾವ, ಅವ್ರ ನಡವಳಿಕೆ ಅದೇನು ಅನ್ನೋದು ನಮ್ಗೆ ಅರ್ಥ ಆಗುತ್ತಲ್ಲ. ಅದಕ್ಕೆ ಅರ್ಥ ಮಾಡ್ಕೊಂಡ್ರು, ಅವರು ನಮ್ಮನ್ನ ಅರ್ಥ ಮಾಡ್ಕೊಂಡ್ರು, ನಾವು ಅವರನ್ನ ಅರ್ಥ ಮಾಡ್ಕೊಂಡ್ವಿ. ಮನೆ ಮಕ್ಕಳಕ್ಕಿಂತ ಹೆಚ್ಚು ನೋಡ್ಕೊಂಡಿದ್ದಾರೆ. ಇನ್ನು ಹೆಚ್ಚಿಗೆ ಇದ್ರಲ್ಲಿ ಏನ್ ಹೇಳೋದಿಲ್ಲ. ಓವರ್ ಇವಾಗ ಟ್ರಿಪ್ ಅಲ್ಲಿ ನಾವು ಬಂದಿರತಕ್ಕಂತ ಕಾಶಿ, ಅಯೋಧ್ಯ, ಪ್ರಯಾಗ್ರಾಜ್, ಗಯಾ ಎಲ್ಲಾ ಪ್ಲೇಸ್ಗಳು ಈ ನಾರ್ತ್ ಇಂಡಿಯಾ ಈ ರೂಟ್ ಏನಿದೆ ಟೂರ್ಸು, ಅದಕ್ಕೆ ನಾವು ಬಂದ್ರೆ ಯಾವ ತರ ವಯಸ್ಸಾಗಿರೋರಿಗೆ ಹೇಗೆ ಅನುಭವ ಆಗ್ಬೋದು? ನಾವು ವಯಸ್ಸಾಗಿರೋರಪ್ಪ ಹೆಂಗ್ ಮಾಡೋದು ಅಂತ ನಾವು ಡೌಟ್ ಅಲ್ಲೇ ಮನೆ ಬಿಟ್ಟಿರ್ತೀವಿ. ಅಂದ್ರೆ ಇಲ್ಲಿ ಬಂದ್ಮೇಲೆ ನಾವು ವಯಸ್ಸನ್ನ ನಾವು ಮರಿತೇವಿ. ಯಾಕಂದ್ರೆ ನಮ್ಮ ಪರಿಸರ, ನಮ್ಮ ಗ್ರೂಪ್ ಅದೆಲ್ಲಾನು ನಮ್ಗೆ ಒಂಥರ ಒಳ್ಳೆ ಹುರುಪಿನಿಂದ ಪ್ರಯಾಣ ಮುಂದೆ ಸಾಗಿಸುವುದಕ್ಕೆ ಅನುಕೂಲ ಮಾಡಿಕೊಡು ಅಂತ ಇರುತ್ತೆ. ಒಳ್ಳೆ ಫಸ್ಟ್ನೇ ದಿವಸ ನಾವು ತ್ರಿವೇಣಿ ಸಂಗಮದಲ್ಲಿ ಸ್ನಾನಕ್ಕೆ ಬೋಟಲ್ಲಿ ಕರ್ಕೊಂಡೋದಾಗ ಅಲ್ಲಿ 3 ನದಿ ಕೂಡ್ತಕ್ಕಂಥ ಸಂಗಮ, ನದಿಯಲ್ಲಿ ಸ್ನಾನ ಮಾಡಿದ್ದು, ಅಲ್ಲಿ ನೀವು ಪೂಜೆ ಮಾಡಿಸಿದ್ದು, ಅದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್. ನಾವು ಬಂದಾಗ ಡೇ 1 ಸ್ಟಾರ್ಟಿಂಗ್ ಅಲ್ಲಿ. ಡೇ 2 ಅಲ್ಲಿ ಅಯೋಧ್ಯೆಗೆ ಹೋದಾಗ ರಾಮ ಜನ್ಮಭೂಮಿ ಅಲ್ಲಿ ನಡೆಯೋರಿಗೆ ಯಾರಿಗೆ ಆಗುತ್ತೆ ಯಾರಿಗೆ ಆಗಲ್ಲ, ಅವ್ರಿಗೆ ಎಲ್ಲಿ ವೀಲ್ ಚೇರ್ ಸಿಗುತ್ತೆ, ಎಲ್ಲೆಲ್ಲಿ ನಾವು ಹೋಗ್ತೀವಿ, ಯಾವ್ಯಾವ ದೇವಸ್ಥಾನಗಳನ್ನ ನೋಡ್ತೀವಿ, ನಿಮ್ಗೆ ಬಸ್ಸಲ್ಲಿ ನಾನು ಗೈಡೆನ್ಸ್ ಮಾಡ್ತಾ ಇದ್ದಿದ್ದು. ಮಾಡ್ತಾ ಇದ್ರಿ. ಅಲ್ಲಿವರೆಗೂ ಕರ್ಕೊಂಡು ಹೋದ್ರಿ. ಟೆಂಪಲ್ ಎಂಟ್ರೆನ್ಸ್ ವರೆಗೂ ನೀವು ಕರ್ಕೊಂಡು ಹೋಗಿ ಹೀಗೆ ಹೋಗ್ಬೇಕು, ಹೀಗೆ ಮಾಡ್ಬೇಕು, ನಿಮಗ್ ನಡೆಯೋಕ್ ಆಗ್ಲಿಲ್ಲ ಅಂದ್ರೆ ವೀಲ್ ಚೇರ್ ಇದಾವೆ, ನಡೆಯೋರಾದ್ರೆ ನೀವು ನಡ್ಕೊಂಡು ಹೋಗಿ ಅಂತ ಹೆಜ್ಜೆ ಹೆಜ್ಜೆಗೂ ನಮ್ ಜೊತೆಗಿದ್ರು ಅವರು, ಕಿರಣ್ ಅವರು. ಅದಕ್ಕೆ ನಮಗ್ ಬೇರೆ ಗ್ರೂಪ್ ಅಲ್ಲಿ ಬಂದಿದೀವಿ, ನಾವು ಹೊಸ ರೀತಿ ಅನುಭವ ಆಗುತ್ತೋ ಏನೋ ಅನ್ಕೊಂಡು ಬಂದಿದ್ದಕ್ಕೆ ನಾವು ಇವ್ರ ಜೊತೆ ತುಂಬಾ ಹಳೆ ಗ್ರೂಪ್ ಲಿಂದಾನೇ ಬಂದಿದೀವಿ ಅನ್ಕೊಂಡು ನಾವು ಪ್ರಯಾಣ, ನಮ್ಮ ಪ್ರವಾಸ ಮುಗಿಸಿದ್ವಿ. ಎಲ್ಲೂ ಯಾರ ಜೊತೆಗೂ ಒಂದು ಕಿರಿಕಿರಿ ಜಗಳ. ಇವಾಗ ಎಲ್ಲರೂ ಬಂದಿರತಕ್ಕಂಥವ್ರು ವಯಸ್ಸಲ್ಲಿ ದೊಡ್ಡವರೇ. ನಮ್ಮ ಏಜ್ಗೆ ನಾವು ಏನು ನೀವು ಕೊಟ್ಟಿರ್ತಕ್ಕಂಥ ಒಂದು ಅಮೌಂಟಿಗೆ ಆ ವರ್ತ್ ಇರ್ತಕ್ಕಂಥ ನಮ್ಮ ಟೂರ್ಸ್ ಎಲ್ಲ ಥರ ಊಟ ತಿಂಡಿಯಿಂದ ಹಿಡಿದು, ರೂಮ್ಸಿಂದ ಹಿಡಿದು, ಬಸ್ಸಿಂದ ಹಿಡಿದು ಎಲ್ಲ ಕಡೆನೂ ಇವಾಗ ಅರೇಂಜ್ಮೆಂಟ್ಸ್, ಒಂದು ಕ್ಯಾಬ್ ಮಾಡೋದ್ರಿಂದ ಹಿಡಿದು, ಒಂದು ಆಟೋ ಮಾಡೋದ್ರಿಂದ ಹಿಡಿದು, ಗಯಾದಲ್ಲಿ ಆಟೋದಲ್ಲಿ ಓಡಾಡಿದ್ವಿ, ಕಾಶಿನಲ್ಲಿ ನೆನ್ನೆ ಲೋಕಲ್ ಸೈಟ್ ಸೀನ್ಸ್ ಎಲ್ಲ ಆಟೋದಲ್ಲಿ ಹೋದ್ವಿ, ಮತ್ತು ಬೋಟಿಂಗಿಂದ ಹಿಡಿದು ಎಲ್ಲ ನಮ್ಮ ಪ್ಯಾಕೇಜಲ್ಲಿ ನಾವೇನು ಇನ್ಕ್ಲೂಡಿಂಗ್ ಅಂತ ಹೇಳಿರ್ತೀವಿ ಅದೆಲ್ಲ ಇರುತ್ತೆ. ಎಲ್ಲನೂ ನಿಮ್ಮ ಹತ್ರ ₹1 ಇಷ್ಟು ದುಡ್ಡು ಕೊಡಿ ಎಕ್ಸ್ಪೆಕ್ಟ್ ಮಾಡಿ, ಇಲ್ಲ ಅಷ್ಟು ಕೊಡಿ ಇಷ್ಟು ಕೊಡಿ, ಯಾವ ತರದ ಹರಾಸ್ಮೆಂಟ್ ಇಲ್ಲ, ಏನೂ ಇಲ್ಲ, ಒಳ್ಳೇದಿತ್ತು ಎಲ್ಲ. ಯಾಕಂದ್ರೆ ಬೇರೆ ಟ್ರಾವೆಲ್ಸ್ ಅವರೆಲ್ಲ ಏನ್ ಹೇಳ್ತಾರೆ, ಇಲ್ಲಿ ಕರ್ಕೊಂಬರೋ ತನಕ ಒಂದು ಗೈಡೆನ್ಸ್ ಹೇಳಿರ್ತಾರೆ, ಇಲ್ಲಿ ಬಂದ್ಮೇಲೆ ಆಟೋದೆಲ್ಲ ನೀವೇ ಪೇಮೆಂಟ್ ಮಾಡಬೇಕು, ಮತ್ತೆ ಬೋಟಿಂಗ್ದೆಲ್ಲ ನೀವೇ ಕೊಡಬೇಕು. ಬೋಟಿಂಗ್ಗೆ ಕಮ್ಮಿ ಅಂದ್ರೂ ₹400-500 ಹೇಳ್ತಾರೆ.
ಅದರಲ್ಲಿ ಆ ಬೋಟ್ ಮ್ಯಾನ್ಗೆ ಒಂದು 200-300 ರೂಪಾಯಿ ಕೊಡ್ತಾರೆ, 200 ರೂಪಾಯಿ ಕಮಿಷನ್ ಹೊಡಿತಾರೆ. ಇದು ನಾರ್ಮಲ್ ಆಗಿ ಬೇರೆ ಬೇರೆ ಟ್ರಾವೆಲ್ಸ್ ಅವರು ಏಜೆಂಟ್ಗಳು ಮಾಡ್ತಕ್ಕಂಥದ್ದು. ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ನಾವೇ ಪೇಮೆಂಟ್ ಮಾಡೋದ್ರಿಂದ ನಿಮ್ಮ ತಲೆ ಮೇಲೆ ಆ ಹೆಚ್ಚಿಗೆ ಬರ್ಡನ್ ಇರೋದಿಲ್ಲ. ಅದ್ ನೀವು ಮೊದ್ಲೇ ಅನೌನ್ಸ್ ಮಾಡ್ಬಿಟ್ಟಿರ್ತೀರಲ್ಲ, ಮೊದ್ಲೇ ನಾಳೆ ಈ ತರ ಹಿಂಗೆ ನಾಳೆ ಪೇಮೆಂಟ್ ಮಾಡ್ತೀವಿ ಅಂತ ನೀವು ಅನೌನ್ಸ್ ಮಾಡ್ಬಿಟ್ಟಿರ್ತೀರಲ್ಲ. ನಾವು ನಮಗ್ ಗೊತ್ತಿರೋದಂಗೆ ನೀವೆಲ್ಲೂ ಯಾರು ಕೊಡ್ಬೇಡ್ರಿ ಅಂತ ಹೇಳ್ತೀವಿ. ಅದನ್ನು ಹೇಳ್ತಾ ಇದ್ದೀರಾ. ಶಾಪಿಂಗ್ ಮಾಡ್ಬೇಕಾದ್ರೆ ಇದನ್ನ ಹಿಂಗ್ ಮಾಡ್ಬೇಕು, ನೀವ್ ಹಿಂಗ್ ಮಾಡ್ಬೇಕು, ಬಾರ್ಗೇನ್ ಮಾಡ್ಬೇಕು, ನೀವೇ ಹೋಗಿ ಮಾಡ್ಕೊಳ್ಳಿ, ಇದ್ರಲ್ಲಿ ನಾವು ಬರಲ್ಲ, ನಿಮ್ಗೆ ಯಾವ ತರ ಶಾಪಿಂಗ್ ಬೇಕು ನಿಮ್ಗೆ ಎಲ್ಲಿ ಬೇಕಾದ್ರೂ ಶಾಪಿಂಗ್ ಮಾಡಿ ಅಂತ ನಾವು ಅದಕ್ಕೆ ಟೈಮು ಕೊಡ್ತೀವಿ. ಕಾಶಿನಲ್ಲಿ ಇವಾಗ ಅರ್ಧ ದಿವಸ ಏನು ನಾವು ನಿಮಗೆ ಟೈಮ್ ಕೊಟ್ವಿ. ಇವಾಗ ನೀವು ನೆನ್ನೆ ಟ್ರೈನಲ್ಲಿ ಹೋಗ್ಬೇಕಾದವರು ನಿಮಗೆ ಟ್ರೈನು ಬೇಡ ಅನ್ನೋದಕ್ಕೆ ಫ್ಲೈಟ್ ವ್ಯವಸ್ಥೆನೂ ಮಾಡಿದ್ವಿ. ಫ್ಲೈಟ್ ವ್ಯವಸ್ಥೆ ಕೇಳಿದ ತಕ್ಷಣ ಇವಾಗ ಫ್ಲೈಟ್ ವ್ಯವಸ್ಥೆನೂ ಮಾಡಿದ್ವಿ. ನಿಮಗೆ ಯಾವ ಥರ ಸರ್ವಿಸ್ ಬೇಕು, ಏನು ಬೇಕು ಅದು ನೀವು ಕೇಳಿದ ತಕ್ಷಣ ನಾವು ಒಂದು ಕಡೆಯಿಂದ ಅದು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಯೂಟ್ಯೂಬಿಂದ ಯಾರು ನೋಡಿ ಬುಕ್ ಮಾಡ್ತಕ್ಕಂಥವ್ರಿಗೆ ರವಿಕಿರಣ್ ಟೂರ್ಸ್, ಈ ಟೂರ್ಸ್ ನಂಬಿ ಯಾರೇ ಒಬ್ರು ಪೇಮೆಂಟ್ ಹಾಕಿ ಬುಕ್ ಮಾಡಿ ಬರೋರಿಗೆ ನಿಮ್ಮ ಕಡೆಯಿಂದ ನಾನು ಸಜೆಷನ್ ಒಂದು ಕಿವಿ ಮಾತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಾಶಿ ವಿಶ್ವನಾಥನ್ ದರ್ಶನ ತುಂಬ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತಾ? ಥ್ಯಾಂಕ್ ಯು, ಧನ್ಯವಾದಗಳು. ಯಾ ನಮ್ಮ ರವಿಕಿರಣ್ ಟೂರ್ಸಿಂದ ಫಸ್ಟ್ ಟೈಮ್ ಕಾಶಿ ಯಾತ್ರೆಗೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತು ನಿಮ್ಮ ಅನಿಸಿಕೆ ಇರೋದನ್ನ ಹೇಳ್ಬೋದು. ಫೀಡ್ಬ್ಯಾಕ್ ನಾವು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಎಲ್ಲರ ಹತ್ರ ಒಂದು ಫೀಡ್ಬ್ಯಾಕ್ ಕೇಳ್ತೀವಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಜನ ನೋಡ್ತಾ ಇರ್ತಾರೆ, ರವಿಕಿರಣ್ ಟೂರ್ಸ್ ಅಂದರೆ ಹೇಗಿರುತ್ತೆ, ಬರೀ ಅವ್ರಿವ್ರ ಹತ್ರ ಮಾತಾಡಿಸಿ ಕೇಳಿ ವಿಡಿಯೋಗಳಾಗ್ತಾರ, ಇಲ್ಲ ಯಾವ ಥರ ಫೀಡ್ಬ್ಯಾಕ್ ತಗೊಳ್ತಾರೆ ಅನ್ನೋದು ಡೈರೆಕ್ಟಾ ಅಂತ. ನಾವು ನಿಮ್ಮ ಹತ್ರ ಹೇಳ್ಕೊಟ್ಟು ಹಿಂಗೆ ಹೇಳಿ ಹಂಗೆ ಹೇಳಿ ಅಂತ ಹೇಳ್ಕೊಟ್ಟು ಹೇಳೋ ಥರ ನಾವು ಯಾವತ್ತೂ ಬರಲ್ಲ. ನಿಮ್ಮ ಅನಿಸಿಕೆ ಏನಿರುತ್ತೆ ಅದನ್ನ ಹೇಳ್ಬೋದು. ಫಸ್ಟ್ ದಿವಸದಿಂದ ಇಲ್ಲಿ ತನಕ ನಾವು ಹೆಂಗಿದ್ದೀವಿ, ನಮ್ಮ ಸರ್ವಿಸ್ ಹೆಂಗಿದೆ? ಸರ್ವಿಸ್ ತುಂಬಾ ಚೆನ್ನಾಗಿದೆ, ಊಟ ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಿಮ್ಮ ಹತ್ರ 400 ರೂಪಾಯಿ ವಸೂಲಿ ಮಾಡ್ತಾರೆ, 200 ರೂಪಾಯಿ ಏಜೆಂಟ್ ಇಸ್ಕೊಳ್ತಾರೆ. ನಮ್ಮಂತ ಟೂರ್ ಏಜೆಂಟ್ಗಳು 200 ರೂಪಾಯಿ ಕಮಿಷನ್ ಇಸ್ಕೊಳ್ತಾರೆ. ನಮ್ಗೆ ಆ ಬುದ್ಧಿ ಇಲ್ಲ. ನಾವು ಡೈರೆಕ್ಟಾಗಿ ಕರ್ಕೊಂಡು ಹೋಗೋದ್ರಿಂದ ನಾವು ಈ ಪ್ಯಾಕೇಜಲ್ಲಿ ಏನು ಅಮೌಂಟ್ ಕೊಡ್ತೀವೋ ಆ ಅಮೌಂಟ್ ಒಳಗಡೆ ಎಲ್ಲಾರ್ದು ಫಿಲ್ ಆಗೋ ತರ ನಾವು ಲೆಕ್ಕ ಮಾಡ್ತೀವಿ. 1000 ರೂಪಾಯಿ ನಾವು ಕೊಡೋ ಕಡೆ 1000 ರೂಪಾಯಿ ಇಲ್ಲ ಅಂತ ಹೇಳಲ್ಲ ಯಾರು ಜನ. ನೀವು ಬೇಕಾದ್ರೆ ಅದನ್ನ ಕಲೆಕ್ಟ್ ಇಲ್ಲ ಮೇಡಮ್, ಅದ್ರಲ್ಲಿ ಇವಾಗ 98 ಮೆಂಬರ್ಸ್ ಇರತಕ್ಕಂಥ ಬ್ಯಾಚ್ ನಿಮ್ದು. 98 ಜನದಲ್ಲಿ ಒಂದು 40 ಜನ ಓಕೆ ಎಲ್ಲದಕ್ಕೂ ನಾವು ರೆಡಿ ಆಗಿರ್ತೀವಿ ಅಂತಾರೆ. ಇನ್ನೊಂದು ಅದು ನಮ್ಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಇದು ಆನ್ಲೈನು, ಇವಾಗ ಆನ್ಲೈನು. ಇವಾಗ ನೀವೆಲ್ಲ ನಮ್ಮ ಮಕ್ಕ ನೋಡಿಲ್ಲ, ನಿಮ್ನ ನಾವು ನೋಡಿಲ್ಲ, ಪರಿಚಯ ಇಲ್ಲ. ಡೈರೆಕ್ಟಾಗಿ ಬುಕ್ ಮಾಡಿದಾಗ ಒಂದ್ಸತಿ ನೀವು ನೋಡಿದ್ರೆ ಓ ಇವ್ರು 4 ಜನ ಈ ತರ, ಇವ್ರಿಗೆ ಹಿಂಗೆ ಇರಬೇಕು ಅಂತ ನಮ್ಗೆ ಐಡಿಯಾ ಬರುತ್ತೆ. ನೆಕ್ಸ್ಟ್ ನೀವು ಬಂದಾಗ ನಿಮ್ಗೆ ಈ ತರ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರೆ ಓಕೆ ಗುಡ್ ಅನ್ಸುತ್ತೆ. ನಾನು ಹೇಳೋದು ಅದನ್ನು ನೀವು ತಿಳ್ಕೊಂಡು ಇವಾಗ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ನೀವು ಅದನ್ನು ತಿಳ್ಕೊಂಡು ಕರೆಕ್ಷನ್ ಮಾಡ್ಕೊಂಡ್ ಬಿಡಿ. ನೆಕ್ಸ್ಟ್ ಅದನ್ನು ಅಪ್ಡೇಟ್ ಮಾಡ್ತೀನಿ. ಅದನ್ನ ಯಾಕಂದ್ರೆ ಇವಾಗ ನೀವು ಲಾಸ್ ಮಾಡ್ಕೋಬೇಡಿ, ನಿಮ್ ಕೈಯಿಂದಾನು ಕೊಡ್ಬೇಡಿ. ಅಲ್ಲಿಂದ ಇಷ್ಟು 1000 ರೂಪಾಯಿ ಕೊಡ್ಬೇಕಾದ್ರೆ ಇನ್ನೊಂದ್ 1000 ರೂಪಾಯಿ ಎಕ್ಸಸ್ ಕೊಡೋದ್ರೆ ಯಾರು ಇಲ್ಲ ಅನ್ನಲ್ಲ, ಖಂಡಿತ ಅದು ಒಪ್ಕೊಂಡು ಬರ್ತಾರೆ. ಅದೇ ಮೆಜಾರಿಟಿ ಬಂದು ಆದಷ್ಟು ಕಡಿಮೆ ಓಕೆ ಅಡ್ಜಸ್ಟ್ ಆಗೋರು. ಜಾಸ್ತಿ ಜನ ಇಲ್ಲ ನಾವೇನೇ ಕೊಡ್ಬೇಕು. ಇವಾಗ 50 ರೂಪಾಯಿ ಇಲ್ಲಿ ಎಕ್ಸ್ಟ್ರಾ ಆಟೋದವ್ರು ಕೊಡಿ ಅಂದಿದ್ದಕ್ಕೆ ಇಲ್ಲ ಮೇಡಮ್. 50 ರೂಪಾಯಿ ನಾವು ಮೆನ್ಷನ್ ಮಾಡಿ ಕೇಳ್ತೀವಿ, ಅದ್ರಲ್ಲಿ 10 ರೂಪಾಯಿ 20 ರೂಪಾಯಿ ಕೊಡ್ತಾರೆ. 18,000 ರೂಪಾಯಿ ಕೊಡೋ ಕಡೆ 18,000 ರೂಪಾಯಿ ಮಾಡು ಅಂತೀನಿ ನಾನು, ಆತರ ತಗೊಂತೀನಿ. ಅದು ನಾವು ಪ್ಯಾಕೇಜ್ ಅಮೌಂಟ್ ನ ಬಿಟ್ಟು ಎಕ್ಸ್ಟ್ರಾ ಕೇಳಕ್ ಹೋಗಲ್ಲ. ಇವಾಗ 17,500 ರೂಪಾಯಿ ಅಂದ್ರೆ 17,500 ರೂಪಾಯಿ ಮಾತ್ರನೇ ಕಲೆಕ್ಟ್ ಮಾಡ್ಬೇಕು ಎಲ್ಲರೂ. ಅದನ್ನೇ ನಾನು ಹೇಳ್ತೀನಿ, ಸ್ವಲ್ಪ ಜಾಸ್ತಿ ನಾವು ಕೊಡೋ ರೇಟಲ್ಲಿ ಕಾಶಿಯಲ್ಲಿ ಇವಾಗ ಕಾಶಿ ಪ್ಯಾಕೇಜ್ಗೆ ನಾವು ಕೊಡತಕ್ಕಂಥ ರೇಟಿಗಿಂತ ಕಡಿಮೆ ಯಾರು ಮಾಡ್ತಾ ಇಲ್ಲ. ಇದನ್ನ ಜಾಸ್ತಿ ಮಾಡೋರಿದ್ದಾರೆ, 22,000 ಮಾಡೋರಿದ್ದಾರೆ, 27,000 ನೀವು ಜೊತೆಗೆ ಬಂದಾಗ 27,000 ರೂಪಾಯಿಗೆ ಆಶ್ರಮದವ್ರು ಬಂದ್ರು. ಇದ್ರಲ್ಲಿ ಇನ್ನೂ ಕಡಿಮೆ ಕೇಳ್ತಿದ್ದಾರೆ ಮೇಡಮ್. ನಾವು ಕೊಡ್ತಿರ್ತಕ್ಕಂಥ 17,500 ರೂಪಾಯಿಗೆ 17,500ಕ್ಕೆ ಇನ್ನೂ ಕಡಿಮೆ ಮಾಡಿ ಅಂತ ಕೇಳ್ತಿದ್ದಾರೆ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿತ್ತಾ? ದೇವರ ಆಶೀರ್ವಾದ ನಿಮ್ಗೆ ಕೊಡ್ಲಿ ಇಬ್ರು. ಥ್ಯಾಂಕ್ ಯು ಮೇಡಮ್. ಕರ್ಕೊಂಡು ಬನ್ನಿ, ಕಾಶಿನ ತೋರಿಸಿ ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಒಂದು ಪಿಂಡ ತಾಯಿ ಅಜ್ಜ ಗೊತ್ತಿಲ್ಲ,
एक सुंदर ताई ताई नी अम्मा की अम्मा नी ताई के ताई मंत्र हेळि ओम अस्मत मातामही महागौरी रूपम गयायाम गयासिर विष्णुपादम पिंडम सुदत्तम ताई ताई ಹೆಸರು ಧರ್ಮದಲ್ಲಿ ಹಾಕಿ ताई अज्जी सरस्वती रूपा नाम अयोध्या लो आया सब लोग आपको देखो हमारी इच्छा करना करो लेकिन बाउंड्री के फाउंडेशन में इधर पर आगो करो मादी के बाद दो पूजन संकल्प निष्ठम बलवंत पूजन करते और दर्शन करते चपंडे रामचंद्र मूर्ति की जय सीता देवी की जय जय श्री राम जय श्री राम जय श्री राम ಜೈ ಶ್ರೀರಾಮ್. जय श्री राम जय श्री राम जय श्री राम ನಮ್ಮ ರವಿಕಿರಣ್ ಟೂರ್ಸ್ ಇಂದ ಜುಲೈ 22ನೇ ತಾರೀಕು ಬ್ಯಾಚ್ ಬಂದಿರತಕ್ಕಂಥವ್ರು ಸರಯೂ ನದಿಯಲ್ಲಿ ನೀರು ಜಾಸ್ತಿ ಇದೆ. ನಮ್ಮ ರವಿಕಿರಣ್ ಟೂರ್ಸ್ ಇಂದ ಅಯೋಧ್ಯದಲ್ಲಿ ಸರಯೂ ನದಿ ಹತ್ರ ಗ್ರೂಪ್ ಫೋಟೋ ಕಾಣ್ತಲ್ಲ